ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ಏನಂತ ಅಂದರೆ ನಮ್ಮ ಮ್ಯಾಮ್ ಬರ್ಡೇ ಬ್ಲಾಗ್ ಇರುತ್ತೆ. ನಮ್ಮ ಮ್ಯಾಮ್ ಬರ್ಡೇ ಗೈಸ್, ಸೊ ಹಂಗಾಗಿ ನಾನು ಗ್ರೀಟಿಂಗ್ ಕಾರ್ಡ್ನ ಬರೆದ್ಬಿಟ್ಟು ಕೊಡ್ಬೇಕಂತ ಅಂದ್ಬಿಟ್ಟು ಶೋರೂಮ್ ಬಂದು ಟೈಮ್ 9 ಕಾಲಾಗೈತೆ. ಇವಾಗ ಬಂದಿದ್ದೀನಿ ಗೈಸ್. ಅಲ್ಲಿ ಕಾರ್ಡ್ಸ್ ಎಲ್ಲ ತೊಗೊಂಡಿದ್ರಲ್ಲಿ ಬರ್ದು ಹಾಕೋಣ ಅಂತ ಅಂದ್ಬಿಟ್ಟು ಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಅಕ್ಕ ಸೆಲೆಕ್ಷನ್ ಮಾಡಿಕೊಡ್ತಾ ಇದ್ದಾರೆ ನನಗೋಸ್ಕರ. 10 ಕಾಲು ಗೈಸ್. ಇವಾಗ ತೊಗೊಂಡು ಮನೆಗೆ ಹೋಗ್ತಾ ಇದ್ದೇವೆ. ಅಕ್ಕ, ವೈಶು, ನಾನು 3 ಜನ ಹೋಗಿದ್ವಿ ಗೈಸ್ ತರಕ್ಕೆ. 12 ಗಂಟೆ ಗೈಸ್. ಕೊನೆಗೂ ಫಿನಿಶ್ ಮಾಡಿದ್ವಿ ಬರೆದ್ಬಿಟ್ಟು ಎಲ್ಲನೂ. ಎಲ್ಲದಕ್ಕೂ ಒಂದೊಂದು ಥರ ಬರೆದಿದ್ದೀನಿ ಗೈಸ್. ಐ ಹೋಪ್ ಗೈಸ್ ನಮ್ಮ ಮ್ಯಾಮು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡು ಬರೆದಿದ್ದೀನಿ ಗೈಸ್. ನೋಡೋದ ಏನು ಮಾಡ್ತಾರೆ ಅಂತ. ನಾಳೆ ತನಕ ಕಾಯಬೇಕು ಗೈಸ್, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೋಸ್ಕರ. ಸ್ಕೂಲ್ಗೆ ಹೋಗಿ ಕೇಕ್ ಮಾಡ್ತೀನಿ ಅಂತ ಸರ್ಪ್ರೈಸಾಗಿ ಹೋಗ್ತಿದ್ದೀನಿ. ಅಲ್ಲಿ ಸ್ಕೂಲ್ಗೆ ಹೋಗಿ ಭುವನೂ ಚೆನ್ನಾಗಿದ್ದಾಳೆ. ಸ್ಕೂಲ್ಗೆ ಹೋದ್ಮೇಲೆ ಗೈಸ್ ಸರ್ಪ್ರೈಸಾಗಿ ಹೋಗ್ತೀನಿ. ನೋಡ್ತಾ ನಮ್ಮ ಮ್ಯಾಮ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಗೈಸ್. ಐ ಹೋಪ್ ಗೈಸ್ ನಾನು ಬರ್ತಿರೋ ಗ್ರೀಟಿಂಗ್ ಕಾರ್ಡ್ ಮ್ಯಾಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವರು ನೋಡಿ ಖುಷಿ ಪಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನದಾಳದ ಮಾತುಗಳನ್ನು ಅದರಲ್ಲಿ ಕೆತ್ತನೆ ಮಾಡಿದ್ದೀನಿ ಗೈಸ್. ನಾನು ಅಂದ್ಕೊಂಡಿದ್ದೇನೆಂದರೆ ಈ ಕನ್ನಡದಲ್ಲಿ ಅದನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಕನ್ನಡ ಟೀಚರ್ ಆಗಿದ್ದರಿಂದ ಅದು ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಇಂಗ್ಲೀಷಲ್ಲೇ ಬರೆದಿದ್ದೀನಿ. ಮ್ಯಾಮ್ ಏನು ಅನ್ಕೋತಾರೋ ಗೊತ್ತಿಲ್ಲ, ಬಟ್ ಐ ಹೋಪ್ ಅಂದ್ಕೊಂಡಿದ್ದೀನಿ ಫುಲ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಗೈಸ್. ನೋಡೋಣ, ಇವಾಗ ಹೋಗ್ತಿದ್ದೀನಿ. ಕೇಕ್ ಆರ್ಡ್ರ್ ಕೊಟ್ಟಿದ್ದೆ, ಇಸ್ಕೊಂಡು ಹೋಗಬೇಕು ಗೈಸ್. ಹೋಗೋಣ ಗೈಸ್. ಅದು ಆಫ್ ಮಾಡ್ತೀನಿ. ಒಳ್ಳೆ ಟಿಶ್ಯೂ ಎತ್ಬಿಟ್ಟು ನೀನು ಹೋಗಿ ಫಸ್ಟ್ ಆಮೇಲೆ ಆಫ್ ಮಾಡ್ತೀನಿ. ಫೋಟೋ ನಿಲ್ಕೊ ಪಾಡೆ ಐತ್ರಿ. ವಿಡಿಯೋ ನೈಸ್. ಫ್ರೀಯಾಗಿದ್ದಾಗೆಲ್ಲ ಮುಲ್ಕೊಂಡು ಆಯಿತು ಬರ್ತೀನಿ. ಆಯ್ತು ಇದ್ರೊಳಗೂ ಅದೇ ಬರ್ತಿಲ್ಲ. ಥ್ಯಾಂಕ್ ಯು. ಸಿಟ್ನಾ ಮ್ಯಾಮ್ ಫೇವ್ರೆಟ್ ದೇವ್ರ. ಥ್ಯಾಂಕ್ ಯು. ಏನೋ ಇಷ್ಟ ಬಂದಿದ್ಯಾ.
ಥ್ಯಾಂಕ್ ಯು ತುಂಬ ಖುಷಿ ಆಗ್ತೈತೆ. ಅನಿಸ್ತು? ಚೆನ್ನಾಗಿತ್ತು. ಖುಷಿ ಆಯ್ತಾ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅದರಲ್ಲೂ ಗಿಫ್ಟ್ ಕಳಿಸಿ ಚೆನ್ನಾಗಿತ್ತು. ಇನ್ನು ಓದ್ತೀನಿ ಏನಂತ ಬರ್ತಿಲ್ಲ. ಓದ್ಬಿಟ್ಟು ಹಲೋ ಮಾಡಿ ಏನಂತ ಮ್ಯಾಮ್ ನನ್ನ ಕ್ವಶನ್ ಕೇಳ್ತೀನಿ, ಹೇಳಬೇಕು. ನನ್ನ ನೀವು 3 ವರ್ಷದಿಂದ ಇಲ್ಲಿ ನೋಡಿದ್ದೀರಾ ಅಲ್ವಾ? ನನ್ನಲ್ಲಿರೋ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ನ ಎರಡನ್ನೂ ಸಹ ನೀವು ಹೇಳಬೇಕು ಮ್ಯಾಮ್. ಇವಾಗ ನೆಗೆಟಿವ್ ಅಂತ ಏನೂ ಇಲ್ಲ, ಪಾಸಿಟಿವ್ ಓನ್ಲಿ ಪಾಸಿಟಿವ್. ಏನು ಅನ್ಸುತ್ತೆ ಹೇಳಿ ಅದನ್ನ. ತುಂಬ ಖುಷಿಯಾಗುತ್ತೆ. ಬೆಸ್ಟ್ ಸ್ಟೂಡೆಂಟು, ಸ್ಟೂಡೆಂಟಿಂದ ಸಿಸ್ಟರ್. ಅಷ್ಟೇ ಚೆನ್ನಾಗಿದೆಯಾ? ನಾನು ಕ್ಲಾಸಲ್ಲಿ ಹೆಂಗಿದ್ದೆ? ಸೈಲೆಂಟ್, ಸ್ವಲ್ಪ ತಲೆ ಇಟ್ಟೆ. ಚೆನ್ನಾಗಿ ಓದ್ತಾ ಇದ್ದೆ, ಒಳ್ಳೆ. ಈಗ ಕಂಟಿನ್ಯೂ ಆಗಿ ಮುಂದೆ ಹೀಗೆ ಇರೋಣ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇವರೆಲ್ಲ ವೇಟ್ ಮಾಡ್ತವ್ರೆ. ಫೈನಲಿ ಸ್ಕೂಲಿಗೆ ಹೋಗಿದ್ದು, ಮ್ಯಾಮಿಗೆ ಸರ್ಪ್ರೈಸ್ ಕೊಟ್ಟು ಕೇಕ್ ಕಟ್ ಮಾಡಿಸಿ ಗಿಫ್ಟ್ಸ್ ಎಲ್ಲ ಕೊಟ್ಟು ಬಂದೆ ಮನೆಗೆ. ಮ್ಯಾಮ್ ಫುಲ್ ಖುಷಿಯಾದರು. ಗಿಫ್ಟ್ಸ್ ಎಲ್ಲ ನೋಡಿಬಿಟ್ಟು ನೋಡೋಣ ಗೈಸ್, ಅದನ್ನ ಓದ್ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ ಅಂತ ಮ್ಯಾಮ್ ಹೇಳೋರೆ. ನೋಡಿದಾಗ ಏನು ಹೇಳ್ತಾರೆ ಅಂತ ಫುಲ್ ಮ್ಯಾಮ್ ಖುಷಿಯಾದರು, ನಂಗೆ ಖುಷಿ ಆಯಿತು ಗೈಸ್. ಹೋಗಿ ಬಂದೆ. ಜೊತೆಗೆ ಸ್ಕೂಲಲ್ಲಿ ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಬಂದಿದ್ದೀನಿ. ಇವಾಗ ಗೈಸ್ ನಿಮ್ಗೆ ಇನ್ನೊಂದು ಹೇಳಬೇಕು ಏನಂದರೆ, ನನಗೆ ಮ್ಯಾಮ್ ಫುಲ್ ಫೇವ್ರೇಟ್ ಯಾಕೆ ಅಂತ ಬಂದರೆ ಗೈಸ್, ನನಗೆ ಅವ್ರು ತುಂಬ ಫೇವ್ರೇಟ್. ಸ್ಕೂಲಲ್ಲಿ ಇದ್ದಾಗಿದ್ದೂ ಫುಲ್ ನಂಗೆ ತುಂಬ ಇಷ್ಟ ಮ್ಯಾಮ್ ಅಂತಂದರೆ. ಯಾಕಂದರೆ ಬಿಕಾಸ್ ಅವ್ರು ಎಲ್ಲರ ಜೊತೆ ಫುಲ್ ಹ್ಯಾಪಿಯಿಂದ ಫ್ರೆಂಡ್ಲಿ ಆಗಿರ್ತಾರೆ. ಟೀಚರ್ ನನಗಿಂತ ಬೆಸ್ಟ್ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಎಲ್ಲರಿಗೂ. ನಾನು ಒಬ್ಬಳಿಗೆ ಎಲ್ಲ ತುಂಬ ಜನಕ್ಕೆ ಆ ಮ್ಯಾಮ್ ಫುಲ್ ಫೇವ್ರೇಟು. ಬಿಕಾಸ್ ನನಗೆ ಅವ್ರು ಸ್ಕೂಲಲ್ಲಿ ಏನು ಮಾಡ್ತಿದ್ರು, ನನ್ನ ಪ್ರತೀಕ್ಷಾ ಅಂತ ನಾನು ಕರಿತಾನೆ ಇರಲಿಲ್ಲ, ಪಿಂಕಿ ಪಿಂಕಿ ಅಂತಲೇ ಕರಿತಿದ್ದು. ಬಿಕಾಸ್ ಅವ್ರು ಯಾಕಂದರೆ ನಮ್ಮ ಅಣ್ಣನ ಸ್ಟೇಟಸ್ ನೋಡಿಬಿಟ್ಟು ಅವಾಗಿಂದನೂ ಸಹ ಅವ್ರನ್ನ ಕರಿತಿದ್ದೆ ಪಿಂಕಿ ಅಂತ. ಫುಲ್ ಅವ್ರಿಗೂ ತುಂಬ ಖುಷಿ. ನನಗೆ ಅವ್ರು ತುಂಬ ಇಷ್ಟ. ನನಗೆ ನಂಗೆ ಗೊತ್ತಿಲ್ಲ ನಮ್ಮ ಮ್ಯಾಮ್ ಯಾಕೆ ಅಷ್ಟು ಇಷ್ಟ ಆದರು ಅಂತ. ಬಿಕಾಸ್ ನನಗಂದರೆ ಆ ಮ್ಯಾಮ್ ತುಂಬ ಇಷ್ಟ ಗೈಸ್. ಓಕೆ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.